ಇಶಿ, ಹಾಯ್. ಚಿಕನ್ ತಗೊಂಬಂದ್ಯಲ್ಲ, ಏನು ಬೇಕು? ತಂದೂರಿ ಚಿಕನ್ ಮಾಡ್ತೀಯಾ? ಮಳೆ ಬೇರೆ ಬರ್ತಾ ಇದೆ, ಸಖತ್ತಾಗಿರುತ್ತೆ. ಇಶಿ, ತಂದೂರ ಚಿಕನ್ ಎಲ್ಲ ಮಾಡಕ್ ಬರಲ್ಲ ಇಶಿ. ನಾನು ನಿಂಗೆ ಹೇಳ್ಕೊಡ್ಲಾ? ಸರಿ, ಹೇಳ್ಕೊಡ್ತೀಯಾ? ಓಕೆ, ಡನ್. ಎಸ್. ಸೊ ಫಸ್ಟಿಗೆ ಮ್ಯಾರಿನೇಟ್ ಮಾಡೋದಕ್ಕೆ ಮೊಸರು ರೆಡಿ ಮಾಡ್ಕೊಳ್ಳೋಣ. ಸೊ ಮೊಸರಲ್ಲಿರೋ ಎಕ್ಸೆಸ್ ವಾಟರ್ ಏನಿರುತ್ತಲ್ಲ ಅದೆಲ್ಲ ರಿಮೂವ್ ಮಾಡಿದ್ರೆ ಮ್ಯಾರಿನೇಷನ್ ಸಖತ್ತಾಗುತ್ತೆ. ನೆಕ್ಸ್ಟು ಚಿಕನ್ನ ತೊಳೆಯೋದಕ್ಕೆ ಸ್ವಲ್ಪ ನೀರಲ್ಲಿ ಅರಿಶಿನ ಹಾಕ್ಕೊಂಡು ಅದರಲ್ಲಿರೋ ಗಲೀಜನ್ನೆಲ್ಲ ಹೋಗೋ ಥರ ನೀಟಾಗಿ ತೊಳ್ಕೊಬೇಕು. ಅದಾದಮೇಲೆ ಏನು ಮಾಡಬೇಕಂದ್ರೆ ಮ್ಯಾರಿನೇಷನ್ಗೆ ಯೂಸ್ ಆಗೋಕ್ಕೆ ಒಂದೂವರೆ ಅಷ್ಟು ನಿಂಬೆಹಣ್ಣು ಹಾಕ್ಕೊಬೇಕು. ಸೊ ಅದೊಂದು ಟ್ಯಾಂಗಿ ಟೇಸ್ಟ್ ಕೊಡುತ್ತೆ ಮತ್ತು ಮ್ಯಾರಿನೇಷನ್ ಸಖತ್ತಾಗುತ್ತೆ. ಅದಾದಮೇಲೆ ನಾವು ಏನು ಮೊಸರು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಚಿಕನ್ಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ, ಅದಾದಮೇಲೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, ಅದಾದಮೇಲೆ ಇನ್ನೊಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು, ಅದಾದಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರು, ಅದಾದಮೇಲೆ ಒಂದೊಂದು ಚೂರು ಕಲರ್ ಹಾಕ್ಕೋಬೇಕು, ಆಯಿತಾ? ಸೊ ಇದನ್ನೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು, ಒಂದು 50 ಗ್ರಾಮ್ಸ್ ಅಷ್ಟು. ಅದಾದಮೇಲೆ ನೆಕ್ಸ್ಟು ನಾವು ಒಂದು ರೇಂಜಿಗೆ ಕಲಿಸ್ಕೊಂಡ್ಮೇಲೆ ನೆಕ್ಸ್ಟು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು, 1 ಟೀ ಸ್ಪೂನಷ್ಟು. ಅದಾದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಬೇಕು. ಅದಾದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ರೆಫ್ರಿಜರೇಟರಲ್ಲಿ ಒಂದು 2 to 3 hours ಮ್ಯಾರಿನೇಷನ್ ಆಗೋದಕ್ಕೆ ಬಿಡಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಬಟರ್ ಹಾಕ್ಕೋಬೇಕು. ಈವನ್ ಎಣ್ಣೆ ಹಾಕ್ಕೊಂಡ್ರೂ ನಡೆಯುತ್ತೆ, ಬಟರ್ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಆಮೇಲೆ ಪ್ಯಾನ್ಗೆ ಸ್ವಲ್ಪ ಬಟರ್ ಹೀಟ್ ಆದಮೇಲೆ ಮ್ಯಾರಿನೇಟ್ ಆಗಿರೋ ಚಿಕನ್ ಇದೆಯಲ್ಲ, ಸೊ ಅದನ್ನು ಒಂದು 3/4 ಭಾಗ ಬೇಯೋಷ್ಟಕ್ಕೆ ಇಡಬೇಕು. ಆ್ಯಂಡ್ ಇದನ್ನು ಲೋ ಫ್ಲೇಮಲ್ಲಿ ಮಾಡಬೇಕು. ಸೊ ನೆಕ್ಸ್ಟು ಒಂದು 3/4 ಅಷ್ಟು ಬೆಂದಮೇಲೆ ಈ ಥರ ಒಂದು ಗ್ರಿಲ್ ಪ್ಯಾನಲ್ಲಿ ನಾವು ಅಂದರೆ 3/4 ಕುಕ್ ಆಗಿರೋ ಚಿಕನ್ ಏನಿದೆ ಸೊ ಅದನ್ನು ಚೆನ್ನಾಗಿ ಸ್ಲೋ ಆಗಿ ಕುಕ್ ಮಾಡಿಕೊಂಡು ಮಯೋನೀಸ್ ಜೊತೆಗೆ ಅಥವಾ ಗ್ರೀನ್ ಚಟ್ನಿ ಜೊತೆಗೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ ಈ ಥರ ಮಳೆಯಲ್ಲಿರೋ ವೆದರಲ್ಲಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ತಿಳಿಸಿ. ಓಕೆ, ಸೊ ತಂದೂರಿ ಚಿಕನ್ ಮಾಡಿದ್ದಾಯಿತು, ತಿಂದಿದ್ದಾಯಿತು. ಹೆಂಗಿತ್ತಮ್ಮ? ಸಕ್ಕತ್ತಾಗಿತ್ತು ಯಶಿ. ಆ್ಯಂಡ್ ಚಿಕನ್ ಅಂತೂ ನೆಕ್ಸ್ಟ್ ಲೆವೆಲ್ ಮ್ಯಾರಿನೇಷನ್ ಆಗಿತ್ತು ಆ್ಯಂಡ್ ಸೋ ಗುಡ್, ಟೆಂಡರಿ ಆಗಿತ್ತು. ಶಬಾಷ್ ಯಶಿ, ಕ್ರೇಜಿಯಾಗಿ ಹೇಳ್ಕೊಟ್ಟಿದ್ದೆ. ಆ್ಯಂಡ್ ಐ ಗಾಟ್ ಸರ್ಪ್ರೈಸ್ ದಟ್ ಯು ಆಲ್ಸೋ ಕುಕ್ ವೆಲ್. ಅದೆಲ್ಲ ನಮಗೆ ಇನ್ನೊಂದು ಹೆಸರಿದೆ. ಸೊ ಬೇಸಿಕಲಿ ಚಿಕನ್ನು ಕಡಿಮೆ ತೂಕದ್ದು 1.5 kg 1/4 kg ಚಿಕನ್ನಲ್ಲಿ ಬರೋ ಲೆಗ್ ಪೀಸ್ ತುಂಬ ಟೆಂಡರಿ ಆಗಿರುತ್ತೆ. ಆ್ಯಂಡ್ ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್ ಬಾಯ್.